ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಇಂಡಿಯಾ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸೆಕೆಂಡ್ ODI ಪಂದ್ಯದ ಬಗ್ಗೆ. ರೋಹಿತ್ ಶರ್ಮಾ 39 ಚೆಂಡಲ್ಲಿ 48 ರನ್, 6 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು. ಶುಭ್ಮನ್ ಗಿಲ್ 110 ಚೆಂಡಲ್ಲಿ 154 ರನ್, 22 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು. ಇವರು ಶತಕವನ್ನು ಹೊಡೆದಿದ್ದರು. ಇಶಾನ್ ಕಿಶನ್ 79 ಚೆಂಡಲ್ಲಿ 125 ರನ್, 14 ಬೌಂಡರಿ, 7 ಸಿಕ್ಸನ್ನು ಹೊಡೆದಿದ್ದರು. ಶ್ರೇಯಸ್ ಅಯ್ಯರ್ 24 ಚೆಂಡಲ್ಲಿ 26 ರನ್, 1 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಕಡೆಯಲ್ಲಿ ವಾಷಿಂಗ್ಟನ್ ಸುಂದರ್ 19 ಚೆಂಡಲ್ಲಿ 19 ರನ್, 1 ಬೌಂಡರಿಯನ್ನು ಹೊಡೆದಿದ್ದರು. 402 ರನ್ನಿಗೆ ಭಾರತ ತಂಡ ಆಲ್ಔಟ್ ಆಗುತ್ತೆ. ಅಫ್ಘಾನಿಸ್ತಾನ ತಂಡಕ್ಕೆ 403 ರನ್ ಟಾರ್ಗೆಟ್ ಕೊಡುತ್ತಾರೆ. ಅಫ್ಘಾನಿಸ್ತಾನ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಕರೋಟಿ 4 ವಿಕೆಟ್, ರಶೀದ್ ಖಾನ್ 3 ವಿಕೆಟ್, ಗಜನಫರ್ 1 ವಿಕೆಟ್, ಶಫಿ 1 ವಿಕೆಟ್ ತೆಗೆದಿದ್ದಾರೆ. ಅಫ್ಘಾನಿಸ್ತಾನ ತಂಡದ ಪರವಾಗಿ ಗುರ್ಬಾಜ್ 33 ಚೆಂಡಲ್ಲಿ 42 ರನ್, 7 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು. ಜಜರ್ದನ್ 33 ಚೆಂಡಲ್ಲಿ 21 ರನ್, 3 ಬೌಂಡರಿಯನ್ನು ಹೊಡೆದಿದ್ದರು. ಅಟಲ್ 50 ಚೆಂಡಲ್ಲಿ 42 ರನ್, 5 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ರಮಂತ್ ಶಾ 89 ಚೆಂಡಲ್ಲಿ 78 ರನ್, 8 ಬೌಂಡರಿಯನ್ನು ಹೊಡೆದಿದ್ದರು. ಕಡೆಯಲ್ಲಿ ರಶೀದ್ ಖಾನ್ 12 ಚೆಂಡಲ್ಲಿ 12 ರನ್, 2 ಬೌಂಡರಿಯನ್ನು ಹೊಡೆದಿದ್ದರು. 232 ರನ್ನಿಗೆ ಅಫ್ಘಾನಿಸ್ತಾನ ತಂಡ ಆಲ್ಔಟ್ ಆಗುತ್ತೆ. ಭಾರತ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಹರ್ಷದೀಪ್ ಸಿಂಗ್ 3 ವಿಕೆಟ್, ಗುರ್ನೂರ್ ಬ್ರಾರ್ 3 ವಿಕೆಟ್, ಪ್ರಿನ್ಸ್ ಯಾದವ್ 2 ವಿಕೆಟ್, ವಾಷಿಂಗ್ಟನ್ ಸುಂದರ್ 1 ವಿಕೆಟ್. ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿದ ಶುಭ್ಮನ್ ಗಿಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.